30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಮಂಗಳೂರಿನಲ್ಲಿ ಧಾರಾಕಾರ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ನಿನ್ನೆ ಸುರಿದಂತ ಧಾರಾಕಾರ ಮಳೆಗೆ ಹಲವು ಉಳ್ಳಾಳ ಬೈಲ್ನಲ್ಲಿ ಈಗಾಗಲೇ ಮನೆಗಳಿಗೆ ನೀರು ನುಗ್ಗಿದೆ. ಗುಡ್ಡ ಕುಸಿದಿಂದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಕಡಬ ತಾಲೂಕಿನ ಮಣ್ಣಂಗುಡ್ಡೆ ಬಳಿ ಗುಡ್ಡ ಕುಸಿತ ಆಗಿದ್ದು, ಬೆಂಗಳೂರು ಮತ್ತು ಮಂಗಳೂರು ಸಂಪರ್ಕಿಸುವಂತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿ, ಬಸ್, ಟ್ರಕ್ಗಳ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಇನ್ನು ಕಾರು, ಬೈಕ್ ಸವಾರರಿಗೆ ಬದಲಿ ಮಾರ್ಗವನ್ನ ಬಳಸುವುದಕ್ಕೆ ಎಸ್ಪಿ ಡಾಕ್ಟರ್ ಅರುಣ್ ಅವರು ಮನವಿಯನ್ನು ಮಾಡಿದ್ದಾರೆ. ಮಾಣಿ ಬಳಿಯ ಪೇರಮುಗುರು ಬಳಿಯೂ ಕೂಡ ಗುಡ್ಡ ಕುಸಿತ ಆಗಿದ್ದು, ಅರ್ತ್ ಮೂವರ್ಗಳಿಂದ ಮಣ್ಣನ್ನ ತೆರವು ಮಾಡುವಂತ ಕಾರ್ಯ ಈಗ ಮುಂದುವರೆದಿದೆ. ಮೇರಿ ಹಿಲ್ನಲ್ಲಿ ಜಲಸ್ಫೋಟದಿಂದ ಭಾರಿ ಗುಡ್ಡ ಕುಸಿದಿದ್ದು 10ಕ್ಕೂ ಅಧಿಕ ಮನೆಗಳಿಗೆ ಈಗ ದೊಡ್ಡ ಮಟ್ಟದ ಅಪಾಯ ಎದುರಾಗಿದೆ. ಇನ್ನು ಮೇರಿ ಹಿಲ್ನ ಕೆನರಾ ವಿಕಾಸ್ ಕಾಲೇಜ್ನ ಕಾಂಪೌಂಡ್ ಕುಸಿದು 15ಕ್ಕೂ ಅಧಿಕ ದ್ವಿಚಕ್ರ ವಾಹನಗಳು ಈಗಾಗಲೇ ಜಖಂಗೊಂಡಿದೆ. ಕಾಂಪೌಂಡ್ ಕುಸಿಯುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಹಳ್ಳದ ನೀರಿನ ಪ್ರವಾಹಕ್ಕೆ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ಸುರಪುರ ತಾಲೂಕಿನ ಕಲ್ಲದೇವನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಜನರ ಅನುಕೂಲಕ್ಕೆ ತಾತ್ಕಾಲಿಕವಾಗಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋದಂತಹ ಹಿನ್ನೆಲೆಯಲ್ಲಿ ಕಲ್ಲದೇವನಹಳ್ಳಿ ಗ್ರಾಮದಿಂದ ಹುಣಸಗಿ, ಸುರಪುರ, ರಾಯಚೂರು, ಯಾದಗಿರಿಗೆ ಸಂಪರ್ಕ ಕಡಿತಗೊಂಡಿದೆ. ಗ್ರಾಮದ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಈಗ ಪರದಾಡ್ತಿದ್ದಾರೆ. 5 ಕಿಲೋಮೀಟರ್ ದೂರದ ಉಜ್ವಲ್ ಮಾರ್ಗವಾಗಿ ಶಾಲೆ, ಕಾಲೇಜಿಗೆ ವಿದ್ಯಾರ್ಥಿಗಳು ತೆರಳುತ್ತಿದ್ದಾರೆ. ಕೂಡಲೇ ತಾತ್ಕಾಲಿಕ ಸೇತುವೆಯನ್ನ ಎತ್ತರವಾಗಿ ನಿರ್ಮಾಣವನ್ನ ಮಾಡಿ ಹೊಸ ಸೇತುವೆಯ ಕಾಮಗಾರಿಯನ್ನ ಬೇಗ ಮಾಡಿ ಅನ್ನೋದಾಗಿ ಸದ್ಯ ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮೋಜು ಮಸ್ತಿಗಾಗಿ ಜಲಪಾತ ವೀಕ್ಷಣೆಗೆ ಹೋಗಿದ್ದಂತ ಪ್ರವಾಸಿಗರು ಅದೃಷ್ಟವಶಾತ್ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರೇಬೈಲ್ ಫಾಲ್ಸ್ನಲ್ಲಿ ಈ ಘಟನೆ ನಡೆದಿದೆ. ಹುಬ್ಬಳ್ಳಿಯಿಂದ ಉತ್ತರ ಕನ್ನಡಕ್ಕೆ 5 ಮೆಡಿಕಲ್ ವಿದ್ಯಾರ್ಥಿಗಳು ಪ್ರವಾಸಕ್ಕಂತ ಹೋಗಿದ್ರು. ಚಿಕ್ಕ ಹಳ್ಳ ದಾಟ್ತಿದ್ದಂತ ವೇಳೆ ಏಕಾಏಕಿಯಾಗಿ ನೀರು ಹರಿದಿದೆ. ಈ ವೇಳೆ 3 ವಿದ್ಯಾರ್ಥಿಗಳು ಹಳ್ಳದ ಮಧ್ಯದಲ್ಲಿ ಸಿಲುಕಿಕೊಂಡಿದ್ರು. ಮಾಹಿತಿಯ ಮೇರೆಗೆ ಸ್ಥಳಕ್ಕಾಗಮಿಸಿದಂತ ಅರಣ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಪೊಲೀಸರು ವಿದ್ಯಾರ್ಥಿಗಳನ್ನ ಯಶಸ್ವಿಯಾಗಿ ರಕ್ಷಣೆ ಮಾಡಿದ್ರು. ಕಳೆದ ಭಾನುವಾರ ನಡೆದಿದ್ದಂತ ಘಟನೆ ಸದ್ಯ ತಡವಾಗಿ ಬೆಳಕಿಗೆ ಬಂದಿದೆ. ನಿನ್ನೆಯಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಸಾಲು ಸಾಲು ಅವಾಂತರಗಳು ಈಗ ಸೃಷ್ಟಿಯಾಗ್ತಿದೆ. ನಿರಂತರ ಮಳೆಗೆ ಮನೆ ಕುಸಿದು 1.5 ವರ್ಷದ ಮಗು ದಾರುಣವಾಗಿ ಸಾವನ್ನಪ್ಪಿದೆ. ಅವಘಡದಲ್ಲಿ 6 ಮಂದಿ ಗಾಯಗೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಮಗು ಪ್ರಶಾಂತಿ ಸಾವಿಗೀಡಾಗಿದ್ದು, ಪ್ರಶಾಂತಿ ತಾಯಿ ಹನುಮಂತಿ, ಇನ್ನು ಕುಟುಂಬದ ಸದಸ್ಯರಾದಂಥ ಗುರುದರಮ್ಮ, ಭೀಮಮ್ಮ, ಹುಣಸೆಪ್ಪ, ಇನ್ನು ಫಕೀರಪ್ಪ ಅನ್ನುವರು ಕೂಡ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಗಂಗಾವತಿಯ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಯು ನಾಗರಾಜ್ ಹಾಗೂ ಗಂಗಾವತಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಅನುಚಿತವಾಗಿ ವರ್ತಿಸಿದ್ದ ವ್ಯಕ್ತಿಗೆ ಮಹಿಳೆಯೊಬ್ಬರು ಹಿಗ್ಗಾಮುಗ್ಗವಾಗಿ ಥಳಿಸಿದ್ದಾರೆ. ಚಪ್ಪಲಿ ಏಟು ಕೊಟ್ಟಿದ್ದಾರೆ. ರೂಮ್ ಮಾಡ್ತೀನಿ ಬಾ ಎಂದಿದ್ದಂತ ಕಾಮುಕನಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಧರ್ಮದೇಟನ್ನ ಬಾರಿಸಿದಾಳೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಘಟನೆಯಾಗಿದೆ. ಮದ್ಯದ ಅಮಲಿನಲ್ಲಿ ತೇಲ್ತಾ ಇದ್ದಂತ ಈತ ಬಸ್ಗಾಗಿ ಕಾಯ್ತಾ ಕುಳಿತಿದ್ದಂತ ಮಹಿಳೆಯನ್ನ ಕೆಣಕಿದಾನೆ. ಕುಡುಕನ ವರ್ತನೆಯಿಂದ ಕೆಂಡಾಮಂಡಲರಾದಂತ ಮಹಿಳೆ ಚಪ್ಪಲಿಯನ್ನ ಹಿಡಿದು ಕೆನ್ನೆಗೆ ಬಾರಿಸಿ ಕುಡುಕನ ನಶೆಯನ್ನ ಇಳಿಸಿದಾಳೆ. ಒಬ್ಬಂಟಿ ಮಹಿಳೆಯನ್ನ ಕಂಡ್ರೆ ಕೆಣಕಲು ಇನ್ಮೇಲೆ ಯೋಚನೆ ಮಾಡಬೇಕು, ಇಂಥ ಕೃತ್ಯ ಮಾಡಬಾರದು ಅನ್ನೋದಾಗಿ ತಿಳಿಸಿದಾಳೆ.
ಮಹಿಳೆಯ ದಿಟ್ಟ ಕಾರ್ಯಕ್ಕೆ ಪ್ರಯಾಣಿಕರು ಕೂಡ ಬೆಂಬಲಿಸಿದ್ರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮಹಿಳೆಯ ದಿಟ್ಟ ನಡೆಗೆ ವ್ಯಾಪಕ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ. ಜಮೀನು ವಿವಾದ ಹಿನ್ನೆಲೆಯಲ್ಲಿ ಮಹಿಳೆಯನ್ನ ಎಳೆದಾಡಿ ಅಸಭ್ಯವಾಗಿ ವರ್ತಿಸಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ರತ್ನಪುರಿ ಗ್ರಾಮದಲ್ಲಿ ನಡೆದಿದೆ. ಪ್ರಕರಣದಲ್ಲಿ ಪುಟ್ಟಸ್ವಾಮಿ ಹಾಗೂ ಪುತ್ರ ಗೌತಮ್ ಎನ್ನುವವರು ಮಹಿಳೆಯ ಮೇಲೆ ರೇಷ್ಮಾ ಅನ್ನುವರ ಮೇಲೆ ಈ ರೀತಿಯಾಗಿ ಮಾಡಿದ್ದಾರೆ. ಸದ್ಯ ಹುಣಸೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಲ್ಲಿಸಿದ್ದಾರೆ. ಮಹಿಳೆಯನ್ನ ಎಳೆದಾಡಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಚಿಕ್ಕೋಡಿಯಲ್ಲಿ ಪುರಸಭೆ ಸಿಬ್ಬಂದಿಯ ಕಾಮದಾಟ ಬಯಲಾಗಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಮಹಿಳೆಯ ಜೊತೆ ಸರಸ ಆಡ್ತಿದ್ದಂತ ಡಿ ಗ್ರೂಪ್ ನೌಕರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಪೌರ ಕಾರ್ಮಿಕನಾಗಿ ಸಂಜು ಕೆಲಸವನ್ನ ಮಾಡ್ತಿದ್ದ. ಇನ್ನು ಬಿಇಒ ಕಚೇರಿ ಎದುರಿಗೆ ಇರುವಂತಹ ಇಂದಿರಾ ಕ್ಯಾಂಟೀನ್ನಲ್ಲಿ ಈ ನಾಚಿಕೆಗೇಡಿನ ಕೃತ್ಯ ಎಸಗಿದ್ದಾನೆ. ಬಡ ಜನರು, ಅಸಂಘಟಿತ ವಲಯದ ಕಾರ್ಮಿಕರು, ಇನ್ನು ಬಡ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬಿಸುವಂತ ಯೋಜನೆ ಈ ಇಂದಿರಾ ಕ್ಯಾಂಟೀನ್. ಸರ್ಕಾರದ ಮಹತ್ವದ ಯೋಜನೆ, ಆದರೆ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಘಟನೆಯ ಹಿನ್ನೆಲೆ ಇನ್ನಾದರೂ ಕೂಡ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಇನ್ನು ಉದ್ಘಾಟನೆಯಾಗದಂತಹ ಇಂದಿರಾ ಕ್ಯಾಂಟೀನ್ ಇನ್ನಾದರೂ ಕೂಡ ಜನರ ಅನುಕೂಲಕ್ಕೆ ಉಪಯೋಗ ಆಗುತ್ತಾ ಅನ್ನೋದಾಗಿ ಪ್ರಶ್ನೆ ಮೂಡ್ತಾ ಇದೆ. ಗೌರ್ಮೆಂಟ್ ಆಸ್ತಿ ಇದನ್ನ ಮಾಡತ್ತೀನಿ. ಇಂದಿರಾ ಕ್ಯಾಂಟೀನ್ ಹೋದಿಲ್ಲ, ಮನಿ ಐತಿಲ್ ನಿಮಗ, ಮಹಿಳೆದಕ್ ಬಂದಿರಿ. ಗೌರ್ಮೆಂಟ್ ಆಸ್ತಿ ಇದನ್ನ ಮಾಡತ್ತೀನಿ. ಇಂದಿರಾ ಕ್ಯಾಂಟೀನ್ ಹೋದಿಲ್ಲ, ಮನಿ ಐತಿಲ್ ನಿಮಗ, ಮಹಿಳೆದಕ್ ಬಂದಿರಿ. ಕಲಬುರಗಿ ಜಿಲ್ಲಾಧಿಕಾರಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಪ್ರಕರಣ ಹಿನ್ನೆಲೆಯಲ್ಲಿ ಇಂದು ಎಂಎಲ್ಸಿ ಎನ್ ರವಿಕುಮಾರ್ ಎಸಿಪಿ ಕಚೇರಿಗೆ ವಿಚಾರಣೆಗೆ ಆಗಮಿಸಿದರು. ಕಲಬುರಗಿ ದಕ್ಷಿಣ ವಿಭಾಗದ ಎಸಿಪಿ ಕಚೇರಿಗೆ ಎರಡನೇ ಬಾರಿಗೆ ವಿಚಾರಣೆಗೆ ಆಗಮಿಸಿದ ರವಿಕುಮಾರ್ ತನಿಖಾಧಿಕಾರಿ ಶರಣಬಸಪ್ಪ ಸುಬೇದಾರ್ ಮುಂದೆ ಹಾಜರಾಗಿದ್ದರು. ಇನ್ನು ನಾರಾಯಣಸ್ವಾಮಿ ಚಿತ್ತಾಪುರದಲ್ಲಿ ಘೇರಾವ ಹಾಕಿದ್ದಕ್ಕೆ ಬಿಜೆಪಿಯಿಂದ ಕಲಬುರಗಿ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ವೇಳೆ ಜಿಲ್ಲಾಧಿಕಾರಿ ಬಗ್ಗೆ ಹೇಳಿಕೆಯನ್ನ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ವಿರುದ್ಧ ಜಾತಿ ನಿಂದನೆಯ ಕೇಸ್ ಕೂಡ ದಾಖಲಾಗಿತ್ತು. ಕೆಲ ದಿನಗಳ ಹಿಂದೆ ದೇವನಹಳ್ಳಿ ಬೆಸ್ಕಾಂ ಸಿಬ್ಬಂದಿ ನಿರ್ಲಕ್ಷ್ಯದ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತ್ತು. ಸಿಮೆಂಟ್ ಕಂಬದ ಬದಲು ಮರದ ವಿದ್ಯುತ್ ಕಂಬವ ಎನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿಯನ್ನ ಬಿತ್ತರ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಈಗ ಗ್ಯಾರಂಟಿ ನ್ಯೂಸ್ ವರದಿಯ ಹಿನ್ನೆಲೆಯಲ್ಲಿ ಬೆಸ್ಕಾಂ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ವಿದ್ಯುತ್ ಕಂಬ ಇರಬೇಕಾದಂತಹ ಸ್ಥಳದಲ್ಲಿ ಮರದ ವಿದ್ಯುತ್ ಕಂಬವನ್ನ ಅಳವಡಿಕೆ ಮಾಡಲಾಗಿತ್ತು. ನೆಲದಿಂದ ಕೇವಲ 8 ರಿಂದ 10 ಅಡಿ ಮೇಲೆ ಇದ್ದಂತ ವಿದ್ಯುತ್ ತಂತಿಗಳಿತ್ತು. ಪ್ರತಿ ಕ್ಷಣ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಸಾರ್ವಜನಿಕರು ಓಡಾಡ್ತಾ ಇದ್ರು. ಗಾಳಿ ಮಳೆ ಹೆಚ್ಚಾದಂತ ಕಾರಣ ಸಾರ್ವಜನಿಕರಲ್ಲಿ ಆತಂಕ ಕೂಡ ಹೆಚ್ಚಾಗಿತ್ತು. ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸುತ್ತಿದ್ದಂತೆ ಎಚ್ಚೆತ್ತುಕೊಂಡಿರುವಂತಹ ಬೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಕಂಬವನ್ನ ಈಗ ಹಾಕಿ ಸಂಪೂರ್ಣವಾಗಿ ಸರಿ ಮಾಡಿದ್ದಾರೆ.
ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಬಾವನಹಳ್ಳಿ ಗ್ರಾಮದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಜಮೀನು ಕಳೆದುಕೊಂಡಿದ್ದಂತ ರೈತರು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು. ಕೈಗಾರಿಕಾ ಪ್ರದೇಶಕ್ಕಾಗಿ 722 ಎಕರೆ ಜಮೀನನ್ನ ರೈತರು ಕೊಟ್ಟಿದ್ರು. ಆದರೆ ಕೆಐಎಬಿಡಿ ಅಧಿಕಾರಿಗಳು 400 ರೈತರ ಪೈಕಿ 200ಕ್ಕೂ ಹೆಚ್ಚು ರೈತರಿಗೆ ಇನ್ನೂ ಕೂಡ ಪರಿಹಾರವನ್ನ ನೀಡಿಲ್ಲ. ಜಮೀನು ಭೂಸ್ವಾಧೀನಕ್ಕೆ ಪಡೆದು 6 ವರ್ಷ ಆದರೂ ಕೂಡ ಇನ್ನೂ ಪರಿಹಾರ ನೀಡಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪಿ ನಂಬರ್ ಜಮೀನು ಹಾಗೂ ಮರ ಮಾಲೀಕರಿಗೆ ಈ ಹಿಂದಿನ ನಿರ್ದೇಶನದಂತೆ ಪರಿಹಾರವನ್ನ ನೀಡಿ ಭೂಮಿ ಕಳೆದುಕೊಂಡಿರುವಂತಹ ರೈತರಿಗೆ ಮೊದಲು ಪರಿಹಾರವನ್ನ ನೀಡಿ ಬಳಿಕ ಕಾಮಗಾರಿಯನ್ನ ಆರಂಭಿಸಿ ಅಂತ ಪ್ರತಿಭಟನೆಯಲ್ಲಿ ರೈತರು ಆಗ್ರಹಿಸಿದರು. ನಿಮ್ಮ ಮರಗಳಿಲ್ಲ ಅಂತ ಹೇಳ್ತಾರೆ. 2019 ಸ್ಯಾಟಲೈಟ್ ಸರ್ವೆ ಆಪ್ಷನ್ನೇ ಇಲ್ಲ. 2023 ಆಗಸ್ಟಲ್ಲಿ ಇವ್ರು ಸ್ಯಾಟಲೈಟ್ ಸರ್ವೆ ಅಂತ ಹೇಳ್ಬಿಟ್ಟು ಇದು ಮಾಡೋದು. ಇವ್ರು 2019 ಏನು ಮಾಡ್ತಾರೆ, ಜಂಟಿ ಸರ್ವೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಜಂಟಿ ಸರ್ವೆ ಅಂತ ಮಾಡಿ ಜೇಮ್ಸ್ ಅಂತ ಮಾಡ್ತಾರೆ. ಈ ಜೇಮ್ಸಿ ಮಾಡೋವಂಥ ಅಧಿಕಾರಿಗಳು ಯಾರು, ಈ ಕೇಸ್ ವರ್ಕರು ಸರ್ವೇವರ್ಗಳು ಏನು ಮಾಡ್ತಾರೆ ಅಂದರೆ, ಎಲ್ಲೋ ಅವ್ರು ಬೇಕಾಗಿದ್ದ ಜಾಗಗಳಾಗ ರೈತರನ್ನ ಇವ್ರನ್ನ ಕರೆಸ್ಕೊಂಡು ಜಮೀನಿಗೆ ಕಾಡು ಹಂದಿಗಳು ನುಗ್ಗಿ ಬೆಳೆಯನ್ನ ನಾಶ ಮಾಡಿರುವುದರಿಂದ ಆಕ್ರೋಶಗೊಂಡಂತ ರೈತ ಅರಣ್ಯ ಇಲಾಖೆಯ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾನೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅರಣ್ಯದ ಅಂಚಿನಲ್ಲಿರುವಂತಹ ಗೋಡೆ ಗ್ರಾಮದ ಜಮೀನಿನಲ್ಲಿ ಈ ಘಟನೆ ನಡೆದಿದೆ. ರಂಗಪ್ಪ ಮತ್ತು ಅವರ ಪುತ್ರ ಬಸವರಾಜ ಫಾರೆಸ್ಟ್ ವಾಚರ್ ತಿಪ್ಪೇಶ್ ಮೇಲೆ ಕಲ್ಲಿನಿಂದ ಜಜ್ಜಿ ಡೆಡ್ಲಿ ಆಗಿ ಅಟ್ಯಾಕ್ ಮಾಡಿದ್ದಾರೆ. ಜಗಳೂರಿನ ರಂಗಯ್ಯ ದುರ್ಗ ಅರಣ್ಯದ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಜಮೀನಿನಲ್ಲಿ ರಂಗಪ್ಪ ಮತ್ತು ಬಸವರಾಜ ಮೆಕ್ಕೆಜೋಳದ ಬೆಳೆಯನ್ನು ಬೆಳೆದಿದ್ರು. ಆದರೆ ಕಷ್ಟಪಟ್ಟು ಬೆಳೆದಂತ ಬೆಳೆಯನ್ನ ಕಾಡು ಹಂದಿಗಳು ನಾಶಗೊಳಿಸಿವೆ ಅಂತ ಈ ಕೃತ್ಯವನ್ನ ಎಸಗಿದ್ದಾರೆ. ಸಕಾಲಕ್ಕೆ ಬಂದಂತ ಸ್ಥಳೀಯರಿಂದ ಫಾರೆಸ್ಟ್ ವಾಚರ್ ತಿಪ್ಪೇಶ್ ಬಚಾವಾಗಿದ್ದಾರೆ. ಜಗಳೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ತಿಪ್ಪೇಶ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಹಲ್ಲೆ ಮಾಡಿದ ರೈತರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಕಲುಷಿತ ನೀರು ಕುಡಿದು ಬಾಲಕ ಮೃತಪಟ್ಟ ಗ್ರಾಮದಲ್ಲಿ ಮತ್ತೆ ಕಲುಷಿತ ನೀರಿನ ಆತಂಕ ಈಗ ಜನರಿಗೆ ಆಗ್ತಿದೆ. ಕುಡಿಯೋ ನೀರಿನ ಟ್ಯಾಂಕ್ನಲ್ಲಿ ವಿಷಕಾರಿ ಹಾವು ಓಡಾಡ್ತಿದೆ. ರಾಯಚೂರು ಜಿಲ್ಲೆಯ ಅರೆಕೆರಾ ತಾಲೂಕಿನ ಈ ರೇಖಲ ಮರಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸುಮಾರು 600 ಜನರಿರುವಂತಹ ಈ ಗ್ರಾಮಕ್ಕೆ ಇದೇ ಟ್ಯಾಂಕ್ನಿಂದ ನೀರು ಪೂರೈಕೆಯಾಗ್ತಿದೆ. ಆದರೆ ಇದೇ ಟ್ಯಾಂಕ್ನಲ್ಲಿ ಕಪ್ಪೆಗಳು, ಹಾವುಗಳು ಬಿದ್ದು ರಜಾರೋಷವಾಗಿ ಓಡಾಡ್ತಿರುವಂತಹ ಹಿನ್ನೆಲೆಯಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿದೆ. ಈಗ 2023ರಲ್ಲಿ ಇದೇ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆಯಿಂದ ಬಾಲಕನೋರ್ವ ಮೃತಪಟ್ಟಿದ್ದ. 30ಕ್ಕೂ ಹೆಚ್ಚಿನ ಜನ ಆಗಾಗಲೇ ಅಸ್ವಸ್ಥಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ನೀರಿನ ಟ್ಯಾಂಕ್ ರಿಪೇರಿ ಕೆಲಸ ಮಾಡೋದಕ್ಕೆ ಗ್ರಾಮಸ್ಥರಿಂದ ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ರೂ ಕೂಡ ಪಿಡಿಒ ಯಾರು ಕೂಡ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋದಾಗಿ ಸದ್ಯ ಗಂಭೀರ ಆರೋಪ ಮಾಡ್ತಿದ್ದಾರೆ. ನೀರಿನ ಸಮತೆಗೆ ಕೂಡ ಸುತ್ತಲೂ ಕೂಡ ಅದನ್ನು ವ್ಯವಸ್ಥೆ ಮಾಡಿಕೊಡಬೇಕು, ಸರಿಯಾದ ರೀತಿಯಲ್ಲಿ ಲಾಕ್ಗಳಿಲ್ಲ ಅದಕ್ಕೆ ಅಂತ ಹೇಳಿದಾಗ ಅವರೇನಂದ್ರು, ಇದಕ್ಕೆ ನನಗೆ ಸಂಬಂಧಪಡೋಂಗಿಲ್ಲ, ನೀವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತಾಡಬೇಕು, ಇದು ನಮ್ಮದೇನಿದ್ರಿಗೂ ಪೈಪ್ಲೈನು ವಿತ್ ನೀರು ಏರ್ಸೋದಷ್ಟೇ ನಮ್ಮ ಕೆಲಸ. ವಾಟರ್ ಟ್ಯಾಂಕಿಗೆ ನೀರು ಬಿತ್ತಂದ್ರಿಗಿನ ತುಮಕೂರು ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಗೊಬ್ಬರವನ್ನ ಸಾಗಿಸುತ್ತಿದ್ದ ಲಾರಿಯನ್ನ ಜಪ್ತಿ ಮಾಡಲಾಗಿದೆ. ತುಮಕೂರಿನ ಗುಬ್ಬಿ ರಿಂಗ್ ರಸ್ತೆಯಲ್ಲಿ ಕಾರ್ಯಾಚರಣೆ ನಡೆಸಿದ ಕೃಷಿ ಇಲಾಖೆ ಅಧಿಕಾರಿಗಳು ಯೂರಿಯೋ ರಸಗೊಬ್ಬರ ಸಮೇತ ಲಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ಯಾವುದೇ ದಾಖಲೆ ಇಲ್ಲದೆ ರಿಯಾಯಿತಿ ದರದ ಗೊಬ್ಬರವನ್ನ ಸಾಗಣೆ ಮಾಡಲಾಗ್ತಿತ್ತು. ಇನ್ನು ಜಾರಿ ನಿರ್ದೇಶನದ ಅಧಿಕಾರಿಗಳಿಂದ ಲಾರಿ ಮೇಲೆ ದಾಳಿ ನಡೆದಿದ್ದು ಬಳಿಕ 20 ಟನ್ ತೂಕದ 8 ಲಕ್ಷ ಮೌಲ್ಯದ ಗೊಬ್ಬರವನ್ನ ಕೃಷಿ ಇಲಾಖೆಯ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಾರ್ನಲ್ಲಿ ಪಾರ್ಟಿ ಮಾಡ್ತಿದ್ದ ಸ್ನೇಹಿತರ ನಡುವೆ ಗಲಾಟೆ ಆಗಿದೆ. ಈ ವೇಳೆ ಬಿಯರ್ ಬಾಟಲ್ನಿಂದ ಸ್ನೇಹಿತರು ಹೊಡೆದಾಡಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊರವಲಯದ ಈ ಸೋಮಿನಕೊಪ್ಪದ ಬಾರ್ನಲ್ಲಿ ಘಟನೆ ಆಗಿರೋದು. ಬಾರ್ನಲ್ಲಿ ಮಾರುತಿ, ರವಿಕುಮಾರ್ ಹಾಗೂ ವಿಜಯ್ ನಡುವೆ ಒಂದು ಸಣ್ಣ ಕಾರಣಕ್ಕೆ ಗಲಾಟೆ ಶುರುವಾಗುತ್ತೆ. ಈ ವೇಳೆ ರೊಚ್ಚಿಗೆದ್ದಿದ್ದಂತ ಮಾರುತಿ ಗೆಳೆಯ ವಿಜಯ್ ಮೇಲೆ ಬಿಯರ್ ಬಾಟಲ್ನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ. ಗಲಾಟೆ ಬಿಡಿಸಲು ಹೋದವರ ಮೇಲೂ ಸಹ ಈತ ಹಲ್ಲೆಯನ್ನು ಮಾಡಿದ್ದಾನೆ. ಹಲ್ಲೆಯ ಭೀಕರ ದೃಶ್ಯ ಬಾರ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಗಂಭೀರವಾಗಿ ಗಾಯಗೊಂಡಿರುವಂತಹ ವಿಜಯ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಸಂಬಂಧ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷುಲ್ಲಕ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ದುಷ್ಕರ್ಮಿಗಳು ವ್ಯಕ್ತಿಯೊಬ್ಬನಿಗೆ ಚಾಕುವಿನಿಂದ ತಿವಿದು ಪರಾರಿಯಾಗ್ಬಿಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಬಳಿಯ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಘಟನೆ ಆಗಿದೆ. ಕಾರಿಗೆ ಡೀಸೆಲ್ ಹಾಕಿಸುವಂತ ವಿಚಾರಕ್ಕೆ ಗಲಾಟೆ ಆಗಿದೆ. ಜಗಳ ದೊಡ್ಡ ಮಟ್ಟಕ್ಕೆ ಏರ್ತಿದ್ದಂತೆ
ಆತ ಪೇಂಟರ್ ಶ್ರೀನಿವಾಸ್ ಎಂಬಾತನಿಗೆ ಚಾಕುವಿನಿಂದ ತಿವಿದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಎಸ್ಕೇಪ್ ಆಗುವಂತ ವೇಳೆ ಕಾರು ತಡೆಯಲು ಮುಂದಾದವರ ಮೇಲೂ ಈ ಕಾರನ್ನು ಹತ್ತಿಸೋದಕ್ಕೆ ಇವರು ಟ್ರೈ ಮಾಡ್ತಾರೆ. ತೀವ್ರ ರಕ್ತಸ್ರಾವದ ಹಿನ್ನೆಲೆಯಲ್ಲಿ ಪೇಂಟರ್ ಶ್ರೀನಿವಾಸ್ನನ್ನ ಕೋಲಾರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಈ ಕಿಡಿಗೇಡಿಗಳ ಕಾರ್ ನಂಬರ್ ಆಧರಿಸಿ ಪೊಲೀಸರು ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಬೆಣ್ಣೆ ನಗರಿಯನ್ನ ಗಾಂಜಾ ಮತ್ತಲ್ಲಿ ಮುಳುಗಿಸಿದ್ದ ಕಿರಾತಕ ತಂದೆ ಮಗನನ್ನ ಪೊಲೀಸರೀಗ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರು ದಾವಣಗೆರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಅನ್ನ ಪೂರೈಕೆ ಮಾಡ್ತಾ ಇದ್ರು. ಪೊಲೀಸ್ ತನಿಖೆಯಿಂದ ಈ ಭಯಾನಕವಾಗಿರುವಂತಹ ಸತ್ಯ ಈಗ ಬಯಲಾಗಿದೆ. ಅಪ್ರಾಪ್ತ ಪುತ್ರನನ್ನ ಬಳಸಿಕೊಂಡು ಪಾಪಿ ತಂದೆ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಪೂರೈಕೆ ಮಾಡ್ತಿದ್ದ. ಇನ್ನು ಉತ್ತರ ಪ್ರದೇಶದ ಮೂಲದ ಫೆರಲಾಲ್ ಅಲಿಯಾಸ್ ರಾಜು ಗಾಂಜಾ ಮಿಶ್ರಿತ ಚಾಕ್ಲೇಟ್ ಮಾರಾಟ ಮಾಡ್ತಿದ್ದ. ಕಳೆದ 4 ವರ್ಷಗಳಿಂದ ದಾವಣಗೆರೆ ನಗರದ ರಾಮ್ ಅಂಡ್ ಕೋ ಸರ್ಕಲ್ನಲ್ಲಿ ತನ್ನ ಪಾನ್ ಶಾಪ್ನಲ್ಲಿ ಗಾಂಜಾವನ್ನು ಮಾರ್ತಾ ಇದ್ದ. ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದ್ದಂಥ ಬಡಾವಣೆಯ ಪೊಲೀಸರು 160 ಗಾಂಜಾ ಮಿಶ್ರಿತ ಚಾಕ್ಲೇಟ್ ಹಾಗೂ 1115 ಗ್ರಾಂ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಆತನನ್ನ ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನೆಲಮಂಗಲದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿಯಾಗಿದೆ. ಡಿಕ್ಕಿಯಾದ ರಭಸಕ್ಕೆ ವಿದ್ಯುತ್ ಕಂಬ ಸಂಪೂರ್ಣವಾಗಿ ಜಖಂಗೊಂಡಿದೆ. ಇನ್ನು ಬೆಂಗಳೂರು ಉತ್ತರ ತಾಲೂಕಿನ ಸಾಸುವೆಘಟ್ಟ ಗ್ರಾಮದ ಬಳಿ ಈ ಘಟನೆಯಾಗಿದೆ. ಕಾರ್ನಲ್ಲಿ ಅಳವಡಿಸಿದ್ದಂಥ ಏರ್ ಬ್ಯಾಗ್ ಓಪನ್ ಆಗಿರೋದ್ರಿಂದ ಕಾರ್ನೊಳಗಿದ್ದಂಥ ಇಬ್ಬರೂ ಕೂಡ ಪವಾಡದ ರೀತಿಯಲ್ಲಿ ಪಾರಾಗಿದ್ದಾರೆ. ಘಟನೆಯ ಹಿನ್ನೆಲೆಯಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಸದ್ಯ ಕೇಸ್ ದಾಖಲಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಹೊತ್ತಿ ಉರಿದಿದೆ. ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಡುಗೆ ಸಿಲಿಂಡರ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತಿದ್ದಂತೆಯೇ ಮಕ್ಕಳು ಶಾಲೆಯಿಂದ ಏಕಾಏಕಿಯಾಗಿ ಓಡಿ ಹೋಗಿದ್ದಾರೆ. ಇತ್ತ ಗೋಣಿ ಚೀಲದ ಸಹಾಯದಿಂದ ಅಡುಗೆಯ ಸಿಬ್ಬಂದಿ ಬೆಂಕಿಯನ್ನ ನಿಂದಿಸಿ ಮಹಾ ಅವಘಡವನ್ನ ತಪ್ಪಿಸಿದ್ರು. ಶಾಲಾ ಮಕ್ಕಳು ಆತಂಕದಿಂದ ಹೊರ ಓಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಮೊಬೈಲ್ ನೋಡಬೇಡ ಅಂದಿದ್ದಕ್ಕೆ ಮನನೊಂದಂತ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಮಂಗಳವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 7ನೇ ತರಗತಿಯನ್ನ ಓದ್ತಾ ಇದ್ದಂತ 13 ವರ್ಷದ ವಿದ್ಯಾರ್ಥಿ ಓಂ ಕದಂ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬಾಲಕ ಮನೆಯಲ್ಲಿ ಪ್ರತಿದಿನ ಅತಿ ಹೆಚ್ಚಾಗಿ ಮೊಬೈಲ್ ಅನ್ನ ನೋಡ್ತಾ ಕಾಲ ಕಳೆತಿದ್ದಂತೆ. ಇನ್ನು ಮೊಬೈಲ್ ಹೆಚ್ಚು ನೋಡಬೇಡ ಅಂತ ತಂದೆ ಮನೋಹರ್ ಬುದ್ಧಿ ಮಾತನ್ನ ಹೇಳಿದ್ರು. ಮಾತನ್ನ ಕೇಳದೆ ಹಠಕ್ಕೆ ಬಿದ್ದಿದ್ದಂತ ಬಾಲಕ ಅದೇ ಚಾಳಿಯನ್ನ ಮುಂದುವರೆಸಿದ್ದ. ಕಳೆದ ಮಂಗಳವಾರ ರಾತ್ರಿ ಮೊಬೈಲ್ ಅನ್ನ ನೋಡ್ತಿದ್ದ. ಆಗ ಮಗನಿಗೆ ಗದರಿಸುತ್ತಾರೆ ತಂದೆ. ಆ ಸಂದರ್ಭದಲ್ಲಿ ಇದರಿಂದ ಮನನೊಂದಂತ ವಿದ್ಯಾರ್ಥಿ ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾನೆ. ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾರ್ಥಿಗೆ ಬಾಸುಂಡೆ ಬರುವಂತೆ ದೈಹಿಕ ಶಿಕ್ಷಕ ಹಲ್ಲೆ ನಡೆಸಿದ್ದಾನೆ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಖಾಸಗಿ ಶಾಲೆಯಲ್ಲಿ ಘಟನೆಯಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿ ಮೊಹಮ್ಮದ್ ಅಯಾನ್ ಮೇಲೆ ದೈಹಿಕ ಶಿಕ್ಷಕ ಇಮಾಮ್ ಸಾಬ್ ಹಲ್ಲೆ ನಡೆಸಿದ್ದಾನೆ ಅಂತ ಈಗ ಆರೋಪ ಮಾಡಲಾಗಿದೆ. ನಗರದ ಪಿಡಬ್ಲ್ಯೂ ಕ್ಯಾಂಪ್ ದುದ್ದುಪುಡಿ ವಸತಿ ಶಾಲೆಯಲ್ಲಿ ಮೊಹಮ್ಮದ್ ಅಯಾನ್ ವ್ಯಾಸಂಗವನ್ನು ಮಾಡ್ತಿದ್ದ. ಹಾಸ್ಟೆಲ್ನಿಂದ ಮನೆಗೆ ಓಡಿ ಹೋಗ್ತೇನೆ ಎಂಬ ಕಾರಣಕ್ಕೆ ದೈಹಿಕ ಶಿಕ್ಷಕ ಇಮಾಮ್ ಸಾಬ್ನಿಂದ ವಿದ್ಯಾರ್ಥಿ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸಿದ್ದಾನೆ. ವಿದ್ಯಾರ್ಥಿ ಮೊಹಮ್ಮದ್ ಬೆನ್ನಿನ ತುಂಬಾ ಬಾಸುಂಡೆ ಬಿದ್ದಿದ್ದು ಸದ್ಯ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಗಾಂಜಾ ಮಾರ್ತಿದ್ದ ಪಶ್ಚಿಮ ಬಂಗಾಳದ 5ವರಿಗೆ ಶಿವಮೊಗ್ಗ ಕೋರ್ಟ್ ಶಿಕ್ಷೆಯನ್ನ ಪ್ರಕಟಿಸಿದೆ. 4 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ಜೊತೆಗೆ 25,000 ದಂಡವನ್ನ ವಿಧಿಸಿ ಶಿವಮೊಗ್ಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದಿಂದ ಆದೇಶವನ್ನ ಹೊರಡಿಸಲಾಗಿದೆ. 2022ರ ಜುಲೈ 12ರಂದು ದಾಖಲಾಗಿದ್ದಂಥ ಪ್ರಕರಣ ಸದ್ಯ ಮಾದಕ ವಸ್ತು ಗಾಂಜಾ ಮಾರಾಟ ಪ್ರಕರಣದಲ್ಲಿ ಪಶ್ಚಿಮ ಬಂಗಾಳದ ಆರೋಪಿಗಳಾದ ಮಲ್ನಾದ್, ಅಶೋಕ್ ಮಂಡಲ್, ಇನ್ನು ಕ್ರೋಚ್ ಬಿಹಾರ್ನ ಶ್ರೀಭಾಷಾ ಸರ್ಕಾರ್, ಉತ್ತರ ಸಿಂಗಿಮರಿಯಾ ಅಮೃತ್, ಜೊತೆಯಲ್ಲಿ ಗೋಸಾಮಿ ಮರಿಯಾ ಸಂಕರ್, ಬ್ಯಾರಿಪ್ ಇತರನ್ನ ಕೂಡ ಈಗಾಗಲೇ ಶಿಕ್ಷೆಗೆ ಗುರಿಪಡಿಸಲಾಗಿದೆ. ದಂಡ ಕಟ್ಟಲು ವಿಫಲರಾದಲ್ಲಿ ಹೆಚ್ಚುವರಿ 6 ತಿಂಗಳ ಸಾಧಾರಣ ಕಾರಾಗೃಹ ಶಿಕ್ಷೆಗೂ ಕೂಡ ಇವರೀಗ ಆದೇಶವನ್ನ ನೀಡಲಾಗಿದೆ. ಟ್ರ್ಯಾಕ್ಟರ್ನಿಂದ ಕೆಳಗೆ ಬಿದ್ದು ಬಾಲಕ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಕೆರೆಕಟ್ಟೆಯ ಮೇಲೆ ಈ ಘಟನೆ ಆಗಿದೆ.
ನಲಗುಟ್ಟಪಾಳ್ಯ ಗ್ರಾಮದ ಸರಿತಾ ಕೃಷ್ಣಪ್ಪ ದಂಪತಿಯ ಪುತ್ರ 16 ವರ್ಷದ ವೇಣುಗೋಪಾಲ್ ಸಾವನ್ನಪ್ಪಿದ್ದಾರೆ. ಇನ್ನು ಎಂಸ್ಯಾಂಡ್ ಸಾಗಿಸುತ್ತಿದ್ದಂತ ಟ್ರ್ಯಾಕ್ಟರ್ ಮೇಲೆ ಬಾಲಕ ಕುಳಿತಿದ್ದ. ಅತಿ ವೇಗದ ಹಿನ್ನೆಲೆಯಲ್ಲಿ ಬಾಲಕ ಕೆಳಗೆ ಬಿದ್ದಿದ್ದು, ಈ ವೇಳೆ ಟ್ರ್ಯಾಕ್ಟರ್ ಹರಿದು ಈ ಅವಘಡ ಸಂಭವಿಸಿದೆ. ಚಿಕ್ಕಬಳ್ಳಾಪುರದ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರಿಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ದೇವಸ್ಥಾನದ ಅರ್ಚಕ ಸ್ಥಳದಲ್ಲೇ ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ದಾವಣಗೆರೆ ತಾಲೂಕಿನ ಲಕ್ಕಮುತ್ತೇನಗಳೆ ಗ್ರಾಮದಲ್ಲಿ ಈ ಘಟನೆ ಆಗಿರುವುದು. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಘಟನೆ ನಡೆದಿದೆ. ಯರಗುಂಟಿ ಗ್ರಾಮದ ನಿವಾಸಿ 54 ವರ್ಷದ ಡಿಎನ್ ಬಾಲಸುಬ್ರಹ್ಮಣ್ಯಂ ಸ್ವಿಫ್ಟ್ ಕಾರ್ನಲ್ಲಿ ಬೆಂಗಳೂರಿಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಘಾತ ಆಗಿದೆ. ಅಪಘಾತದ ಬಳಿಕ ಅಪರಿಚಿತ ವಾಹನ ನಿಲ್ಲಿಸದೆ ಪರಾರಿಯಾಗಿದ್ದಾನೆ. ಇನ್ನು ಗಂಭೀರ ಗಾಯಗೊಂಡಿದ್ದಂಥ ಬಾಲಸುಬ್ರಹ್ಮಣ್ಯನ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಪ್ರಥಮ ಚಿಕಿತ್ಸೆ ನೀಡುವಂತ ವೇಳೆ ಕೊನೆಯುಸಿರನ್ನ ಎಳೆದಿದ್ದಾರೆ. ದಾವಣಗೆರೆ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಲಾಂಗ್ ಹಿಡಿದು ಪೋಸ್ಟ್ ಕೊಟ್ಟವನಿಗೆ ಪೊಲೀಸ್ ಅಧಿಕಾರಿಗಳು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಾಗನೂರು ಗ್ರಾಮದ ಯುವಕ ಲಾಂಗ್ ಅನ್ನ ಹಿಡಿದು ಹುಚ್ಚಾಟವನ್ನು ಮೆರೆದಿದ್ದ. 23 ವರ್ಷದ ಗಣೇಶ್ ರಮೇಶ್ ಚೋಗಲ ಎಂಬಾತ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಲಾಂಗ್ ಅನ್ನ ಹಿಡಿದುಕೊಂಡು ರೀಲ್ಸ್ ಅನ್ನ ಪೋಸ್ಟ್ ಮಾಡಿದ್ದ. ಗೂಂಡಾ ವರ್ತನೆ ತೋರಿದ ಯುವಕನಿಗೆ ಪೊಲೀಸರು ಶಾಕ್ ನೀಡಿದ್ದು ಅಥಣಿ ಠಾಣೆಗೆ ಕರೆಸಿ ಯುವಕನಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ವಿದ್ಯುತ್ ಶಾಕ್ನಿಂದ ಮೃತಪಟ್ಟಿದ್ದ ಕೋತಿಗೆ ಧಾರ್ಮಿಕ ವಿಧಿವಿಧಾನ ಮೂಲಕ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಎಲೆಕೊಡಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ವಿದ್ಯುತ್ ತಗುಲಿ ಮಂಗವೊಂದು ದಾರುಣವಾಗಿ ಸಾವನ್ನಪ್ಪಿತ್ತು. ಈ ವೇಳೆ ಗ್ರಾಮಸ್ಥರು ಹಿಂದೂ ಸಂಪ್ರದಾಯದಂತೆ ಮೃತ ಮಂಗಕ್ಕೆ ಸ್ನಾನ ಮಾಡಿಸಿದ್ದಾರೆ. ತಮಟೆ ವಾದ್ಯಗಳ ಮೂಲಕ ಮೃತ ಮಂಗನ ಅಂತಿಮ ಯಾತ್ರೆಯನ್ನು ಮಾಡಿದ್ರು. ಅಂತಿಮ ಯಾತ್ರೆಯಲ್ಲಿ ಮಹಿಳೆಯರು, ಪುರುಷರು, ಗ್ರಾಮಸ್ಥರೆಲ್ಲರೂ ಕೂಡ ಭಾಗಿಯಾಗಿದ್ರು. ಬಳಿಕ ಸಂಪ್ರದಾಯದಂತೆ ಗುಂಡಿಯನ್ನು ಅಗೆದು ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ರು. ಇನ್ನು ಆದನಗೌಡ ಹಾಗೂ ವೀರಭದ್ರಪ್ಪ ಅನ್ನೋರ ನೇತೃತ್ವದಲ್ಲಿ ದೈವಿ ಸ್ವರೂಪ ಮಂಗನಿಗೆ ಧಾರ್ಮಿಕ ಪದ್ಧತಿಯಂತೆ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಹೋಗಿ ಭಾರತ ಚಂದ ಹೋಗಿರುವ ಶಂಕರ್ಲಿಂಗ ನಾನಾ ವಿಧಾನ ಕನ್ನಡ. ಮಂಗಳೂರಿನಲ್ಲಿ ಕಾಡಾನೆ ದಾಳಿಗೆ ಓರ್ವ ಬಲಿಯಾಗಿದ್ದಾನೆ. ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಗ್ರಾಮದ ಒಳಗೆ ಕಾಡಾನೆ ಏಕಾಏಕಿಯಾಗಿ ಎಂಟ್ರಿ ಕೊಟ್ಟಿತ್ತು. ಇನ್ನು ಸೌತಡ್ಕ ಗೋಶಾಲೆಯ ಆನೆಯನ್ನ ಓಡಿಸಲು ಬಾಲಕೃಷ್ಣ ಶೆಟ್ಟಿ ಮುಂದಾಗಿದ್ದ. ಆದರೆ ರೊಚ್ಚಿಗೆದ್ದಿದ್ದಂತ ಆನೆ ಬಾಲಕೃಷ್ಣ ಶೆಟ್ಟಿಯನ್ನ ತುಳಿದು ಹಾಕಿದೆ. ಇನ್ನು ಆ ತುಳಿತಕ್ಕೆ ಸ್ಥಳದಲ್ಲೇ ಆತ ಸಾವನ್ನಪ್ಪಿದ್ದಾರೆ. ಶಕ್ತಿ ದೇವತೆ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಮಹೋತ್ಸವವು ಧಾರ್ಮಿಕ ಚಾಮುಂಡಿ ಬೆಟ್ಟದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಆಷಾಢ ಮಾಸದ ರೇವತಿ ನಕ್ಷತ್ರದ ದಿನ ಚಾಮುಂಡಿ ತಾಯಿಯ ವರ್ಧಂತಿ ಮಹೋತ್ಸವ ಸಂಪನ್ನಗೊಂಡಿದೆ. ಚಿನ್ನದ ಪಲ್ಲಕ್ಕಿಯಲ್ಲಿ ದೇವಿ ಮೂರ್ತಿಯನ್ನ ಕೂರಿಸಿ ದೇಗುಲದ ಸುತ್ತ ಭರ್ಜರಿಯಾಗಿ ಮೆರವಣಿಗೆಯನ್ನ ಮಾಡಲಾಯಿತು. ತಾಯಿ ಚಾಮುಂಡೇಶ್ವರಿ ದೇವಿಗೆ ಮೈಸೂರು ರಾಜಮನೆತನದಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಚಿನ್ನದ ಪಲ್ಲಕ್ಕಿಯ ಮಹೋತ್ಸವದಲ್ಲಿ ಪ್ರಮೋದ ದೇವಿ ಒಡೆಯರ್, ಸಂಸದ ಯದುವೀರ್ ಒಡೆಯರ್ ಸೇರಿದಂತೆ ರಾಜಮನೆತನದ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ರು. ಇಂದು ರಾತ್ರಿ 8:30ಕ್ಕೆ ದರ್ಬಾರ್ ಉತ್ಸವ ನಡೆಯಲಿದ್ದು ರಾತ್ರಿ 10 ಗಂಟೆಯವರೆಗೆ ತಾಯಿಯ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಮೇಲುಕೋಟೆಯಲ್ಲಿ ಕೃಷ್ಣರಾಜಮುಡಿ ಕಿರೀಟಧಾರಣೆ ಮಹೋತ್ಸವ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿದೆ. ತುಂತುರು ಮಳೆಯ ನಡುವೆಯೂ ಕೂಡ ಭವ್ಯ ಪುಷ್ಪಹಾರದ ಅಲಂಕಾರದಲ್ಲಿ ಕೃಷ್ಣರಾಜಮುಡಿ ಉತ್ಸವವನ್ನು ಸಂಪನ್ನ ಮಾಡಲಾಗಿದೆ.
ವಜ್ರ ಖಚಿತ ಕಿರೀಟದಲ್ಲಿ ಕಂಗೊಳಿಸಿದಂಥ ಚೆಲುವನಾರಾಯಣ ಸ್ವಾಮಿ ದರ್ಶನವನ್ನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಡೆದಿದ್ರು. ಇನ್ನು ಮೇಲುಕೋಟೆಯ ರಾಜಬೀದಿಯಲ್ಲಿ ಶ್ರೀದೇವಿ ಭೂದೇವಿಯವರ ಸಮೇತ ಗರುಡಾರೂಢ ನಾದ ಚೆಲುವನಾರಾಯಣ ಸ್ವಾಮಿಯ ಮೆರವಣಿಗೆಯನ್ನ ನಡೆಸಲಾಯಿತು. ಕೋಲಾರಮ್ಮ ತಾಯಿ ಜನ್ಮದಿನದ ಪ್ರಯುಕ್ತ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಕೋಲಾರ ಜಿಲ್ಲೆಯಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂತ ಪುರಾತನ ಕೋಲಾರಮ್ಮ ದೇವಸ್ಥಾನ ಇಂದು ಹೂವು ತಳಿರು ತೋರಣಗಳಿಂದ ಸಿಂಗಾರಗೊಂಡಿತ್ತು. ಇಂದು ಬೆಳಗ್ಗೆಯಿಂದಲೂ ಕೂಡ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಕೋಲಾರಮ್ಮ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಕೋಲಾರ ನಗರ ದೇವತೆಯಾಗಿರುವಂತಹ ಕೋಲಾರಮ್ಮ ತಾಯಿ ಚಾಮುಂಡೇಶ್ವರಿ ಪ್ರತಿರೂಪವಾಗಿ ನೆಲೆಸಿದ್ದಾಳೆ. ಇಲ್ಲಿ ದೇವಿಯ ಮೂರ್ತಿಯನ್ನ ನೇರವಾಗಿ ನೋಡೋದಕ್ಕೆ ಅವಕಾಶ ಇಲ್ಲ. ದೇವಿಯ ರೂಪವು ಅತ್ಯಂತ ಭಯಾನಕ ಹಾಗೂ ಉಗ್ರವಾಗಿರುವಂತಹ ಹಿನ್ನೆಲೆಯಲ್ಲಿ ಕನ್ನಡಿಯ ಮೂಲಕ ತಾಯಿಯ ಪ್ರತಿಬಿಂಬವನ್ನ ನೋಡುವುದಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಚಿತ್ರದುರ್ಗದ ಕಡ್ಲೆಗುದ್ದು ಗ್ರಾಮದ ಬಳಿ ಅರಣ್ಯ ಇಲಾಖೆ ಇಟ್ಟಿದ್ದಂತ ಬೋನಿಗೆ ಚಿರತೆ ಸೆರೆ ಸಿಕ್ಕಿದೆ. ಕಳೆದ ಒಂದು ವಾರದಿಂದ ಗ್ರಾಮದ ಬಳಿ ಉಪಟಳವನ್ನ ನೀಡ್ತಾ ಇದ್ದ ಚಿರತೆ ಈಗ ಕೊನೆಗೂ ಕೂಡ ಬೋನ್ ಒಳಗೆ ಬಿದ್ದಿದೆ. ಇನ್ನು ಅದಾದ ಮೇಲೆ ಗರ್ಜನೆ ಮಾಡ್ತಿರುವಂತಹ ದೃಶ್ಯ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಚಿರತೆಯನ್ನ ಆಡು ಮರೇಶ್ವರ ಕಿರು ಮೃಗಾಲಯಕ್ಕೆ ಸದ್ಯ ಶಿಫ್ಟ್ ಮಾಡಿ ಸದ್ಯ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಿದೆ. ಅರಣ್ಯ ಇಲಾಖೆಯ RFO ವಸಂತಕುಮಾರ್ ನೇತೃತ್ವದಲ್ಲಿ ಚಿರತೆ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.